ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 26ನೇ ತಾರೀಕು ಲೋಕಸಭೆಯ ಮೊದಲ ಹಂತದ ಚುನಾವಣೆ ಕರ್ನಾಟಕದೊಳಗೆ. ಅದರಲ್ಲೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಯಾರು ಉತ್ತರ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ. ಈ ಸಂದರ್ಭದೊಳಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿ ಹಲವಾರು ವರ್ಷಗಳಿಂದ BJPಯ ಕಟ್ಟಾಳು ಆಗಿ ಕೆಂಗೇರಿ ಪುರಸಭೆಯ ಅಧ್ಯಕ್ಷರಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ತೋಟಗಾರಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ತಮ್ಮದೇ ಆಗಿರತಕ್ಕಂಥ ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕ. ಅದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕೆಂಗೇರಿ ಅಧ್ಯಕ್ಷರಾಗಿ ಹಲವು ವರ್ಷಗಳಿಂದ ಗಣೇಶೋತ್ಸವವನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸ್ಕೊಂಡು ಬಂದಿರತಕ್ಕಂಥವ್ರು. ಜನಸಾಮಾನ್ಯರ ಮಧ್ಯದಲ್ಲಿ ಗುರುತಿಸ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಓಡಾಡ್ತಿರ್ತಕ್ಕಂಥ ಆಂಜನಪ್ಪನವ್ರ ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಚುನಾವಣೆ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಕೇಳೋಣ. ಆಂಜನಪ್ಪನವರಿಗೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು ಸರ್. ಮೊದಲೇದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಚುನಾವಣೆ ಅನ್ನೋದಕ್ಕಿಂತ ಯಶವಂತಪುರ ಕ್ಷೇತ್ರಕ್ಕೆ ಜಿದ್ದಾಜಿದ್ದಿ ಒಂದು ಅರ್ಥದೊಳಗೆ. ಶೋಭಾ ಕರಂದ್ಲಾಜೆಯವರು ಯಶವಂತಪುರ ಕ್ಷೇತ್ರಕ್ಕೆ ಬಂದಾಗ ತಾವು ಒಂದು ರೀತಿಯೊಳಗೆ ಚುನಾವಣೆಯ ಚಾಲಕರಾಗಿ ಅವ್ರ ಜೊತೆಯೊಳಗೆ ನಿಂತು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ. ಇವತ್ತು ಒಂದು ಆರೋಪ ಇದೆ, ಅಂದಿನ ಶೋಭಾ ಇಂದಿನ ಶೋಭಾ ಇಲ್ಲ, ಬದಲಾಗಿದ್ದಾರೆ ಅನ್ನುವಂಥದ್ದು ಅನೇಕರು ಮಾತನಾಡ್ತಾ ಇದ್ದಾರೆ. ಅವತ್ತಿನ ಶೋಭಾ ಇವತ್ತಿನ ಶೋಭಾನ ಹೇಗೆ ವಿಶ್ಲೇಷಣೆ ಮಾಡ್ತೇನೆ ಹಿರಿಯರಾಗಿ? ಅದು ಆವತ್ತಿನ ಶೋಭಾಗೂ ಇವತ್ತಿನ ಶೋಭಾಗೂ ವ್ಯತ್ಯಾಸ ಇದೆ ಅಂತಂತಂದರೆ ಅದಕ್ಕೆ ಕಾರಣ ಇರ್ತದೆ. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು. ಈ ಕ್ಷೇತ್ರಕ್ಕೆ ಬರೋಕ್ಕೆ ಮುಂಚೆ ಅವರು ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಳಕ್ಕೆ ಅವಕಾಶ ಇಲ್ಲದಂಥ ಸಮಯದಲ್ಲಿ ಇನ್ನೇನು ಎಲೆಕ್ಷನ್ನು ನಾಮಿನೇಷನ್ ಮಾಡೋಕ್ಕೆ ಒಂದು ಸ್ವಲ್ಪ ದಿವಸ ಇದೆ, ಒಂದು ವಾರ 10 ದಿವಸ ಇದೆ ಅನ್ನೋ ಸಮಯಕ್ಕೆ ಬಂದಂಥವ್ರು. ಅವರು ಒತ್ತಡ ಇದೆ. ಜೊತೆಗೆ ಮೊದಲು ಅವ್ರು ಯಶವಂತಪುರ ಕ್ಷೇತ್ರ ತುಂಬ ಪರಿಚಯ ಇತ್ತು, ನಾವೆಲ್ಲ ತುಂಬ ಹತ್ತಿರದಲ್ಲಿದ್ವಿ. ಈಗ ಯಶವಂತಪುರನೂ ಸೇರಿಸ್ಕೊಂಡು 8 ಕ್ಷೇತ್ರದಲ್ಲಿ ಓಡಾಡಬೇಕಾಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ನಡವಳಿಕೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದೆ. ಅದನ್ನು ನಾವೆಲ್ಲ ಒಂದು ತಪ್ಪಾಗಿ ಅರ್ಥೈಸೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ತಪ್ಪಾಗಿ ಅರ್ಥೈಸೋದು ತಪ್ಪು ಅಂತ ನನ್ನ ಮಾತು. ಹೇಳಿದಾಗೆ ಅವರು ಕಾರ್ಯವೈಖರಿಯಲ್ಲಿ ಯಾವುದೇ ಬದಲಾಗಿಲ್ಲ. ಒತ್ತಡ ದೃಷ್ಟಿಯಿಂದ ಒಂದಷ್ಟು ಬದಲಾಗಿರಬಹುದ ವಿನಃ ಆಗಿನ ಶೋಭಾ ಈಗಿನ ಶೋಭಾ ಒಂದೇ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ಮಾತು ಹೇಳುವಂಥದ್ದಾದರೆ, ಶೋಭಾ ಕರಂದ್ಲಾಜೆಯವರು ಆಗ ಶಾಸಕರಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ರು ಅಂತ ನೀವು ಕೂಡ ಹೇಳ್ತೀರಿ, ಎಲ್ಲರೂ ಕೂಡ ಹೇಳ್ಕೊಂಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಆದ ಶೋಭಾ ಕರಂದ್ಲಾಜೆ ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ, ಇಲ್ಲಿಂದ ಪಲಾಯನವಾದಿಗಳಾದರು ಅಂತ. ನಿಜಕ್ಕೂ ಅವತ್ತು ಅಭಿವೃದ್ಧಿ ಆಗಿತ್ತಾ ನೀವು ಕಂಡ ಹಾಗೆ? ಯಶವಂತಪುರ ಅಂತ ಆಗೋಕ್ಕೆ ಮುಂಚೆ ಉತ್ತರಳ್ಳಿ ಕ್ಷೇತ್ರ ಇತ್ತು. ಉತ್ತರಳ್ಳಿ ಕ್ಷೇತ್ರದಲ್ಲಿ ನಮ್ಮ ಇವತ್ತೇನು ಯಶವಂತಪುರದ ಭಾಗ ಇದೆ ಅದು ಕೂಡ ಸೇರಿಕೊಂಡಿತ್ತು. ಸುಮಾರು 19 ಲಕ್ಷ ಮತದಾರರಿದ್ದರು. 2008ರಲ್ಲಿ ಕ್ಷೇತ್ರ ವಿಭಜನೆ ಆದಮೇಲೆ ಯಶವಂತಪುರ ಅಂತ ಆಯಿತು. ಅವತ್ತಿನವರೆಗೂ ಅಶೋಕ್ ಅವರು 3 ಬಾರಿ ಉತ್ತರಳ್ಳಿ ಕ್ಷೇತ್ರನ ಪ್ರತಿನಿಧಿಸಿದರು. ಆದರೆ ಅವತ್ತು 3 ಸಾರಿ ಗೆದ್ದಾಗ ಕೂಡ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಇತ್ತು. ಗೊತ್ತಿದೆಯಲ್ಲ, ವಿರೋಧ ಪಕ್ಷದವ್ರಿಗೆ ಯಾರೇ ಆಗಲಿ, ಯಾವುದೇ ಸರ್ಕಾರ ಆಗಲಿ, ವಿರೋಧ ಪಕ್ಷದವ್ರನ್ನ ಯಾವ ರೀತಿ ನೋಡ್ತಾರೆ ಅನ್ನೋವಂಥದ್ದು ಸಂಪ್ರದಾಯ ಎಲ್ಲರಿಗೂ ಗೊತ್ತಿರೋದ್ರಿಂದ ಸಾಧಾರಣವಾದಂಥ ತಕ್ಕಮಟ್ಟಿನ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಪ್ರಯತ್ನ ಆಗಿತ್ತು. ಹೆಚ್ಚಿನ ಡೆವಲಪ್ಮೆಂಟ್ ಅಂತ ಏನೂ ಆಗಿರಲಿಲ್ಲ. ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಜಿದ್ದಾಜಿದ್ದಿನ ಎಲೆಕ್ಷನ್ನಲ್ಲಿ ಗೆದ್ದು ಕಡಿಮೆ ಅಂತರದಿಂದ ಗೆದ್ದರು. ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಂತ್ರಿ ಆದಮೇಲೆ ಸುಮಾರು 1,500 ಕೋಟಿ ಅನುದಾನ ತಂದರು. ನನಗೆ ಗೊತ್ತಿರೋ ಪ್ರಕಾರ ಅವತ್ತು ನಾನು ಆಗಲೇ ಹೇಳ್ದಂಗೆ ನಾವು ಅವತ್ತು ಯಶವಂತಪುರ ಕ್ಷೇತ್ರದವ್ರು ತೀರಾ ಹತ್ತಿರದಲ್ಲಿದ್ದೋ, ನಿಕಟ ಸಂಪರ್ಕ ಇತ್ತು. ಹಾಗಾಗಿ ಪ್ರತಿಯೊಂದು ಏನೇನು ನಡೆದ್ರು ಪ್ರತಿಯೊಂದು ನಮ್ಗೆ ಗೊತ್ತಾಗ್ತಾ ಇತ್ತು. ಸುಮಾರು 1,500 ಕೋಟಿ ಆ ಕಾಲದಲ್ಲಿ 2008ರಿಂದ 2013ರಲ್ಲಿ 1,500 ಕೋಟಿ ತಂದು ಈ ಕ್ಷೇತ್ರನ ಡೆವಲಪ್ ಮಾಡಿದ್ರು. ಅವತ್ತು ಯಶವಂತಪುರ ಅಂತ ಇತ್ತು. ಯಶವಂತಪುರ ಅನ್ನೋ ಹೆಸರಿಗೆ ತಕ್ಕಂತೆ ಕೆಲಸ ಮಾಡಿ ಕ್ಷೇತ್ರದ ಘನತೆ ಗೌರವವನ್ನು ಉಳಿಸಿದ್ರು. ಅದಾದಮೇಲೆ 2013ರಲ್ಲಿ ಅನಿರೀಕ್ಷಿತ ಕಾರಣಗಳಿಂದ ಪಲಾಯನ ಅಂತಲ್ಲ, ರಾಜಕೀಯದಲ್ಲಿ ಏಳು ಬೀಳು ಇರ್ತದೆ, ತಿರುವುಗಳಿರ್ತವೆ. ಅಂತ ಒಂದು ತಿರುವಾದಾಗ ಇವರು ಬೇರೆ ಪಕ್ಷಕ್ಕೆ ಬೇರೆ ಕಡೆ ಹೋಗಬೇಕಾಯಿತು. ಅದಾದಮೇಲೆ 2013ರಲ್ಲಿ ಗೆದ್ದಂತ ಇಲ್ಲಿನ ಶಾಸಕರು ಯಶವಂತಪುರ ಕಸವಂತಪುರ ಮಾಡಿದ್ರು. ಇದು ಜ್ಞಾಪಕ ಇಟ್ಕೋಬೇಕು. ಇವತ್ತು ಕಸವಂತಪುರ ಅನ್ನೋ ಒಂದು ಬಿರುದು, ಇವತ್ತು ಒಂದು ಅಡ್ಡ ಹೆಸರು ಇವತ್ತು ಕೂಡ ಇದೆ. ಯಾಕೆ ಶೋಭಾ ಅವ್ರ ಕೊಡುಗೆ ಅಂತ ಹೇಳ್ತಾರೆ. ಕಸವಂತಪುರ ಆಗಿದ್ದು ಶೋಭಾ ಅವ್ರ ಕೊಡುಗೆ ಅಂತಕ್ಕಂಥದ್ದು. ಯಶವಂತಪುರದಲ್ಲಿ ಕಸದ ಘಟಕ ಒಂದೇ ಇದ್ದಿದ್ದು. ರಾಮವಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಒಂದು ಕಸದ ಘಟಕ ಇತ್ತು. ಸನ್ಮಾನ್ಯ ಸೋಮಶೇಖರ್ ಅವರು ಈ ಕ್ಷೇತ್ರಕ್ಕೆ ಮೊದಲ ಬಾರಿ ಶಾಸಕರಾಗಿ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ 4 ಕಸದ ಘಟಕಗಳನ್ನ ತಂದ್ರು.
ಯಾವ ಉದ್ದೇಶದಿಂದ ತಂದರು? ಯಶವಂತಪುರನ ಕಸವಂತಪುರ ಮಾಡಕ್ಕೆ ತಂದರು. ಇಡೀ ಬೆಂಗಳೂರಿನ ಕಸ ಎಲ್ಲ ಯಶವಂತಪುರಕ್ಕೆ ಬಂದು ಬೀಳಿ ಅನ್ನೋ ಮಾಡಿದ್ರು. ಅದು ಹಿಂದಿನ ದುರುದ್ದೇಶ ಎಲ್ಲರಿಗೂ ಗೊತ್ತಿದೆ. 4 ಕಸದ ಘಟಕ ಸ್ಥಾಪನೆ ಆಗಬೇಕು. ಯಾಕೆ ಸ್ಥಾಪನೆ ಆಯಿತು? ಯಶವಂತಪುರಕ್ಕೆ 4 ಕಸದ ಘಟಕ ಬೇಕಾಗಿತ್ತಾ? ಇರೋ ಒಂದು ಕಸದ ಘಟಕದಲ್ಲಿ ಯಶವಂತಪುರನ ಕ್ಲೀನ್ ಮಾಡ್ಬೋದಾಯಿತು. ಬೆಂಗಳೂರಿನ ಎಲ್ಲನ ಕಸನ ಇಲ್ಲಿ ತಂದು ಸುರಿಯೋಕೆ ಹಿಂದೆ ತುಂಬ ದೊಡ್ಡ ದುರುದ್ದೇಶ ಇದೆ. ಅವತ್ತು ಕಸವಂತಪುರ ಆಗಿದ್ದು, ಇವತ್ತಿನವರೆಗೂ ಯಶವಂತಪುರ ಆಗಲೇ ಇಲ್ಲ. ಇದು ಹಾಗಾದ್ರೆ ಶೋಭಾ ಅವರ ಕೊಡುಗೆ ಸಾಕಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಇವಾಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಎಲ್ಲರ ಕಣ್ಣು ಯಶವಂತಪುರದತ್ತ. ಬೆಂಗಳೂರು ಉತ್ತರ ಆದರೂ ಕೂಡ ಯಶವಂತಪುರದತ್ತವೇ ಎಲ್ಲರ ಚಿತ್ತ. ಯಾಕೆ ಅಂತಂದರೆ, ನೀವು ಗೆಲ್ಲಿಸಿದ ಶಾಸಕರು, ನೀವು ಮಾಡಿದ ಮಂತ್ರಿ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದಾರೆ. ಹೇಗೆ ನೀವು ಮತವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ? ನೇರವಾಗಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ಅನುಕೂಲವಾ ಅನಾನುಕೂಲವಾ? ಸೋಮಶೇಖರ್ ಅವರು BJPಯಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ, ಮೈಸೂರು ಕ್ಷೇತ್ರ ಉಸ್ತುವಾರಿ ಸಚಿವರಾಗಿ ಅಷ್ಟೆಲ್ಲ ಹೆಸರು ಮಾಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ವೇದಿಕೆ ಹಂಚ್ಕೊಂಡ್ರು, ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡ್ರು, JP ನಡ್ಡಾ ಅವ್ರ ಜೊತೆ ಹಂಚ್ಕೊಂಡ್ರು, ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆನೂ ವೇದಿಕೆ ಹಂಚ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಇಂತಿಂಥ ಮಹನೀಯರ ಜೊತೆ ವೇದಿಕೆ ಹಂಚ್ಕೊಳ್ಳೋ ಸೌಭಾಗ್ಯ ಬಂದಿದ್ದು ನನಗೆ BJP ಪಕ್ಷದಿಂದ. BJP ಪಕ್ಷಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳಿದಂಥ ಮನುಷ್ಯ ಇವತ್ತನ್ನು ಏನೇನೋ ಆಗಬಾರ್ದಾಗಿ ಇವತ್ತು ಪಕ್ಷ ಬಿಟ್ಟಿಲ್ಲ. ನಮ್ಮ ಪಕ್ಷದವರು ಅವ್ರನ್ನೇನು ಉಚ್ಚಾಟನೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಮಾಡಲ್ಲ. ಅಡ್ಗೋಡೆ ಮೇಲೆ ಕೂತಿರ್ಬೇಕು, ಮೋಟ್ಗೋಡೆ ಮೇಲೆ ಕೂತಿರ್ಬೇಕು ಅಷ್ಟೇ. ಆ ಕಡೆ ಕಾಂಗ್ರೆಸ್ಗೆ ಹೋಗಂಗಿಲ್ಲ, ಈ ಕಡೆ BJPಗೆ ಹೋಗಂಗಿಲ್ಲ. BJಪಿಯವ್ರು ಓಡಿಸಲ್ಲ, ಕಾಂಗ್ರೆಸ್ನವ್ರು ಸೇರಿಸ್ಕೊಳಲ್ಲ. ಇವತ್ತು ಅವ್ರಿಗೆ ಏನು ನೈತಿಕತೆ ಇದೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಮತ ಕೇಳ್ತಾರೆ? ಮನುಷ್ಯನಿಗೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಆತ್ಮಗೌರವ ಇರಬೇಕು. ಏನಂತ ಮಾಡ್ತಾರೆ? ಒಂದು ಆಡು ಮಾತಿದೆ, 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಂತ. ಅವರಿಂದ ಏನೂ ಮಾಡೋಕ್ಕಾಗಲ್ಲ. ಅವರು BJP ಪಕ್ಷಕ್ಕೆ ಬಂದಾಗ ಅವ್ರ ಜೊತೆ ಒಂದಷ್ಟು ಕಾಂಗ್ರೆಸ್ನ ಕಟ್ಟಾಳುಗಳನ್ನೆಲ್ಲ ಕರ್ಕೊಂಬಂದಿದ್ರು. ಅವತ್ತಿನ ಇವರು BJಪಿಯಿಂದ ನಿಂತಾಗ ಅವತ್ತು ಕಾಂಗ್ರೆಸ್ನಲ್ಲಿ ನಿಂತಹ ವ್ಯಕ್ತಿಗೆ ಸುಮಾರು 20,000 ಓಟ್ ಬಂದಿತ್ತು. ಇವತ್ತು ಇನ್ನೊಂದು 30,000 ಜಾಸ್ತಿ, ಒಂದು 50,000 ಓಟ್ ಬೀಳ್ಬೋದು ಅಷ್ಟೇ ಹೊರತು ಕಾಂಗ್ರೆಸ್ಗೆ ಅವರನ್ನು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಸಾಮಾನ್ಯ ಜನ ಇವನ್ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ, ಏನಾಗಿತ್ತಪ್ಪ ಈ ಮನುಷ್ಯನಿಗೆ, ಎಷ್ಟು ಗೌರವ ಕೊಟ್ಟರು BJಪಿಯವರು. ಏನೇ ಆಗಲಿ ಸೋಮಶೇಖರ್, ನಾವು ಕಾಂಗ್ರೆಸ್ನವ್ರು, ಪಕ್ಕಾ ಕಾಂಗ್ರೆಸ್ನವ್ರು. ಸೋಮಶೇಖರ್ BJಪಿಗೆ ಹೋದ್ರು, BJಪಿಲಿ ಒಳ್ಳೆ ಹುದ್ದೆ ತೊಗೊಂಡು, ಒಳ್ಳೆ ಗೌರವ ತೊಗೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋದ್ರು ಅಂತ ನಾವು ಅವತ್ತು ಖುಷಿ ಪಟ್ಟಿದ್ವಿ. ಆದರೆ ಇವತ್ತು ನಮಗೆ ಭ್ರಮನಿರಸನವಾಗ್ತಾ ಇದೆ ಅಂತ ಹೇಳ್ತಾರೆ. ಇದು ಪಕ್ಕಾ ಕಾಂಗ್ರೆಸ್ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಇದರಿಂದ ಏನು ಲಾಸ್ ಇಲ್ಲ. ಅದೇ ಹೇಳಿದ್ನಲ್ಲ, 20,000 ಆಯಿತು, ಪ್ಲಸ್ ಇನ್ನೊಂದು 20, 25, 30 ಆಗೋದಷ್ಟೇ. ಇವ್ರು ಯೋಗ್ಯತೆಗೆ ಒಂದು 50,000 ಓಟ್ ತೊಗೊಂಬಂದು ಅಂತ ನಾನು ಹೇಳ್ತೀನಿ. ಸರ್, ಒಂದು ಕಡೆ ನೋಡಿದಾಗ ಏನು ಸೋಮಶೇಖರ್ ಕಳೆದ ಬಾರಿ ಗೆದ್ದ ಸಂದರ್ಭದೊಳಗೆ ಬಂಡೆ ಮಠಗಳಿಗೆ ಒಂದು ಅಭಿನಂದನೆ ಅಥವಾ ಅಭಿವಂದನೆ ಕಾರ್ಯಕ್ರಮ, ಕೃತಜ್ಞತೆ ಹೇಳಿದಾಗ ಅವತ್ತು ಸೋಮಶೇಖರ್ ಅವರನ್ನು ವಹಿಸಿಕೊಂಡು ಮಾತನಾಡುವಂಥ ಅಗ್ರಗಣ್ಯ ನಾಯಕರು ರಾಜನಪ್ಪನವರೊಬ್ಬರು. ಅವ್ರಿಗೆ ಸಾಕಷ್ಟು ಮತ ಬರಬೇಕಿತ್ತು, ಆ ಮತ ಬರಲಿಲ್ಲ. ಇದು ಮಾಡಿದ ಅನ್ಯಾಯ ಅಲ್ಲವೇ ಅಂತೀನಿ ಅಂತ. ಈಗ ಅವರೇ ನಿಮಗೆ ಅನ್ಯಾಯ ಮಾಡಿ ಹೋಗಿದ್ದಾರೆ. ಆ ಮಾತು ಹೇಳಿದ್ದಕ್ಕೆ ನಿಮ್ಗೆ ಎಲ್ಲೋ ಒಂದು ಕಡೆ ಮರುಕು ಅಂತ ಅನ್ನಿಸ್ತಾ ಇದೆಯಾ? ಅದು ಅಭಿನಂದನಾ ಸಮಾರಂಭ ಅಲ್ಲ, ಆತ್ಮಾವಲೋಕನ ಸಮಾರಂಭ. ನಿಜವಾಗ್ಲೂ ಅವತ್ತು ನಾವು ನೋಡಿ ಸರ್, ನಾವು ಪಕ್ಷದ ಕಟ್ಟಾಳುಗಳು. ಪಕ್ಷ ಏನು ಹೇಳ್ತದೆ ಅದನ್ನ ಚಾಚು ತಪ್ಪದೆ ಮಾಡ್ತೀವಿ. ಇವತ್ತು ಶೋಭಕ್ಕ ಬಂದರು, ಅಲ್ಲೆಲ್ಲೋ ಗೋಬ್ಯಾಕಂದ್ರು, ಇವತ್ತು ಶೋಭಕ್ಕನ ಇಲ್ಲಿ ತಂದರು. ನಮಗೆ ಶೋಭಕ್ಕ ಅಲ್ಲಿ ಗೋಬ್ಯಾಕ್ ಇರ್ಬೋದು, ಇಲ್ಲಿ ನಮಗೆ ವೆಲ್ಕಮ್ ಶೋಭಕ್ಕ. ಅವತ್ತು ನಾವು BJಪಿಯ ಕಟ್ಟಾಳುಗಳಾಗಿ ಅವತ್ತು ನಾವು BJP ನೋಡಿದ್ವಿ, ಕಮಲ ಗುರುತನ್ನು ನೋಡಿದ್ವಿ, ನಮ್ಮ ಹೈಕಮಾಂಡ್ ನೋಡಿದ್ವಿ. ಸೋಮಶೇಖರ್ ಬಂದರು, ನಾವೇನು ತಪ್ಕೊಂಡ್ವಿ ಅವ್ರನ್ನ. ನಾವು ಯಾವತ್ತೂ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಎಲ್ಲೋ ಒಬ್ಬರೋ ಇಬ್ಬರೋ ಮಾಡಿರ್ಬೇಕಷ್ಟೇ. ಬೇರೆ ಯಾರನ್ನ ಅನ್ಯಾಯ ಮಾಡಿದಾರೆ ಅನ್ನೋದಕ್ಕೆ ಅವ್ರ ಹತ್ರ ಪ್ರೂಫೇ ಇಲ್ಲ. ಅವತ್ತು ನನಗೆ ಅನ್ನಿಸ್ತು, ಇಡೀ ಕ್ಷೇತ್ರ ತುಂಬ ಓಡಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಸದಾನಂದ ಗೌಡರು 10 ದಿವಸ ಕ್ಯಾನ್ವಾಸ್ ಮಾಡಿದ್ರು, ಶೋಭಕ್ಕ 15 ದಿವಸ ಕ್ಯಾನ್ವಾಸ್ ಮಾಡಿದ್ರು. ಒಂದು ದಿವಸನಾದರೂ ಸದಾನಂದ ಗೌಡ್ರನ್ನಾಗಲಿ ಶೋಭಕ್ಕನ್ನಾಗಲಿ ಕರ್ಕೊಂಬಂದು ಇವರು ಅವ್ರ ಮಧ್ಯೆ ಕುಳಿತುಕೊಂಡು ಒಂದು ಅಭಿನಂದನಾ ಸಮಾರಂಭ ಮಾಡಿದ್ರಾ? ಅವತ್ತೇ ನಮಗೆ ಇಲ್ಲೆಲ್ಲ ಒಂದು ಕಡೆ ಹೊಡಿತಾ ಇತ್ತು, ಇವ್ರದ್ದು ಕಾಂಗ್ರೆಸ್ ಬುದ್ಧಿ ಇನ್ನೂ ಹೋಗಿಲ್ಲ, ಕಾಂಗ್ರೆಸ್ ಧರ್ಮನ ಇವ್ರು ಇನ್ನೂ ಬಿಟ್ಟಿಲ್ಲ. ಅಂದರೆ ಹೊಳೆ ದಾಟಿಕದ ಮೇಲೆ ಅಂಬಿಗನ್ ಏನೋ ಅಂತಾರಂತೆ. ಹಾಗಾಗಿ ಅವತ್ತು ನಮ್ಮ ಮುಖಂಡರುಗಳನ್ನ ಎಷ್ಟು ತೇಜೋವಧೆ ಮಾಡಿದ್ರು. ಸದಾನಂದ ಗೌಡ್ರದ್ದು ಯಾವುದನ್ನ ಕೇಂದ್ರದ ಕಾರ್ಯಕ್ರಮ ಇದ್ದಾಗ ಬರೋರು ಹೋಗೋರು, ಒಂದು ಅರ್ಧ ಗಂಟೆ ಒಂದು ಜೊತೆ ನಮ್ಮ ಕ್ಷೇತ್ರದಲ್ಲರೂ ಹೋಗೋರು ಅಷ್ಟೇ ಹೊರತು ಒಂದು ದಿವಸನಾದರೂ ಕೃತಜ್ಞತೆಗೆ ಶೋಭಕ್ಕನ್ನಾಗಲಿ ಸದಾನಂದ ಗೌಡ್ರನ್ನಾಗಲಿ ಇವ್ರು ಕರೆದಂತ ಮಾಡೋಕ್ಕಾಗಲಿಲ್ಲ. ಅವತ್ತೇ ಗೊತ್ತಾಯಿತು, ಇವತ್ತು ಯಾವತ್ತೂ ಶಾಶ್ವತವಾಗಿ ಇವ್ರು ನಮ್ಮ ಜೊತೆ ಇರಲ್ಲ ಅನ್ನೋದು ಅವತ್ತೇ ನಮ್ಗೆ ಅರ್ಥ ಆಯಿತು. ಅವತ್ತು ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ನಮ್ಮ ಏನಲ್ಲಿ ಸೇರಿದ್ರು ಪ್ರಮುಖರು, ಕಾಂಗ್ರೆಸ್ನವರು, BJಪಿಯವರೆಲ್ಲ ಸೇರಿದ್ರು. ಅವತ್ತು ಸೋಮಶೇಖರ್ ಇದ್ದಂಥ ಕಾಂಗ್ರೆಸ್ನವರು ಅವತ್ತು ಹೇಳಿದ ನಿಜ, ನೋವಾಯಿತು. ಅಷ್ಟೆಲ್ಲ ಖರ್ಚು ಮಾಡಿದ್ದಾನೆ ಮನುಷ್ಯ, ಅಷ್ಟೆಲ್ಲ ಓಡಾಡಿದ್ದಾನೆ, ಒಂದಷ್ಟು ಡೆವಲಪ್ಮೆಂಟು ಮಾಡಿದ್ದಾನೆ. ಇಷ್ಟೇನ ಪ್ರತಿಫಲ? ಬರೀ 15,000ನಾ ಅನ್ನೋದು ನನಗೊಂದು ನೋವಿತ್ತು. ಅದನ್ನು ನಾನು ಹೊರ ಹಾಕಿದ್ದೆ ಅಷ್ಟೇ ಹೊರತು ಒಬ್ಬ
ನಿಷ್ಠಾವಂತ BJP ಕಾರ್ಯಕರ್ತನಾಗಿ ನಾನು ಮಾತಾಡಿದ್ದೀನಿ ಅಷ್ಟೇ. ಖಂಡಿತ ನೀವು ನಿಷ್ಠಾವಂತ BJP ಕಾರ್ಯಕರ್ತರಾಗಿ ಯಾರೇ ಬರಲಿ ಪಕ್ಷದ ಚಿಹ್ನೆ ಪಕ್ಷದ ಆದೇಶವನ್ನು ಪರಿಪಾಲಿಸ್ಕೊಂಡು ಬಂದಿದ್ದೀರಿ. ಸೋಮಶೇಖರ್ ಅವರು ಹೇಳ್ತಾರೆ ರಾಜ್ಯದೊಳಗೆ ರಾಷ್ಟ್ರದ ಎಲ್ಲ ನಾಯಕರು ಅಂತ ಚೆನ್ನಾಗಿದ್ದಾರೆ, ಕ್ಷೇತ್ರ ಮಟ್ಟದಲ್ಲಿ ತೊಂದರೆಯಾಗಿದೆ ಅನ್ನುವಂಥದ್ದನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ರೆ ನೀವು ನೋಡಿದಿರಿ. ಕ್ಷೇತ್ರದೊಳಗೆ ಸರಿ ಇಲ್ಲ ಅನ್ನುವಂಥದ್ದಾದರೆ ಯಾಕೆ ಹಾಗಾಗಿದೆ? ನಿಮ್ಮಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಕೊರತೆ ಆಯಿತಾ ಅಥವಾ ನಿಮ್ಮ ಅಧ್ಯಕ್ಷಗಳ ಕೊರತೆ ಆಯಿತಾ? ಏನಾಗಿದೆ ಅಂತೇಳಿ ಬರೀ ಕ್ಷೇತ್ರದ ಬಗ್ಗೆನೇ ಆರೋಪ ಇದೆ ಅವ್ರದ್ದು. ಸರ್, ಗ್ರಾಮಾಂತರ ಅಧ್ಯಕ್ಷ ಆಗಿರ್ಬೋದು, ನಗರ ಅಧ್ಯಕ್ಷ ಆಗಿರ್ಬೋದು, ಗ್ರಾಮಾಂತರದ ಮುಖಂಡರಾಗಿರ್ಬೋದು, ನಗರದ ಮುಖಂಡರಾಗಿರ್ಬೋದು, ಯಾರಲ್ಲೂ ಭಿನ್ನಾಭಿಪ್ರಾಯ ಇರಲಿಲ್ಲ. ಮಾರೇಗೌಡರು ಅವತ್ತು ಇವರು MLA ಆಗಬೇಕಾದ್ರೆ, ಫಸ್ಟ್ ಟೈಮ್ MLA ಆಗಬೇಕಾದ್ರೆ ತುಂಬ ಓಡಾಡಿದ್ರು, ಕಷ್ಟಪಟ್ಟು ಓಡಾಡಿದ್ರು, 24x7 ಓಡಾಡಿದ್ರು, 367 ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಆದರೆ ಅದಾದಮೇಲೆ ಮಾರೇಗೌಡರನ್ನ ಏನು ಮಾಡಿದ್ರು ಇವರು? ಮಾರೇಗೌಡರ ಮಧ್ಯೆ ಸೋಮಶೇಖರ್ ಗೌಡರ ಮಧ್ಯೆ ಏನು ನಡೀತಾ ಯಾರಿಗೆ ಗೊತ್ತು? ಮಾರೇಗೌಡ ಒಬ್ಬನೇ ಅಲ್ವಲ್ಲ BJP, ಆಂಜನಪ್ಪ ಒಬ್ಬನೇ ಅಲ್ವಲ್ಲ BJP, ಎಲ್ಲರೂ BJP. ಮಾರೇಗೌಡನಿಗೂ ನಿಮಗೂ ಏನೋ ವ್ಯತ್ಯಾಸ ಆಯಿತು, ಅದನ್ನು ನೀವು ಸರಿಪಡಿಸ್ಕೊಳಕ್ಕಾಗಲಿಲ್ಲ. ಎಲೆಕ್ಷನ್ ಟೈಮಲ್ಲಿ, ಮೊನ್ನೆ 2ನೇ ಎಲೆಕ್ಷನ್ ಟೈಮಲ್ಲಿ ನಾನು 10 ಸತಿ ಕೇಳಿದ್ದೀನಿ, ಅಣ್ಣ ಮಾರೇಗೌಡರ ಹತ್ರ ಮಾತಾಡಿ, ಒಂದು ಸತಿ ಬಾರಯ್ಯ ಮನೆ ಹತ್ರ ಬಾರಯ್ಯ ಮಾತಾಡೋಣ ಬಾರಯ್ಯ ಅಂತ ಕರೆದು 5 ನಿಮಿಷ ಮಾತಾಡಿ, ಹೆಗಲ ಮೇಲೆ ಕೈ ಹಾಕೊಂಡು ಈಚೆ ಬನ್ನಿ, ಎಲ್ಲ ಸರೋಗುತ್ತೆ. ಅಂಜನಪ್ಪ ಅದೊಂದು ವಿಷಯ ಬಿಟ್ಬಿಟ್ಟು ಇನ್ನೇನು ಬಿದ್ರು ಕೇಳು, ನಾನು ಮಾಡ್ತೀನಿ, ಆ ವಿಷಯ ಮಾತ್ರ ನನ್ನ ಹತ್ರ ಮಾತಾಡಬೇಡ ಅಂದರು. ಹಂಗಂದ್ರೆ ಏನಾಗಿದೆ? ನಿಮ್ಮ ಇಬ್ಬರ ಮಧ್ಯೆ ಏನು ನಡೆದಿದೆ? ಅಷ್ಟು ಚೆನ್ನಾಗಿದ್ದವ್ರು ಇರ್ಬೋದು, ಹಿಂದೆ ಅವರು ನಿಮ್ಮ ಜೊತೆನೇ ಇದ್ದರು, ಆಮೇಲೆ ಬಂದರು. ರಾಜಕೀಯದವೆಲ್ಲ ಸಹಜ, ನೀವು BJPಗೆ ಬರಲಿಲ್ವಾ, ಮತ್ತೆ ಹೋಗ್ತಾ ಇಲ್ವಾ? ಅಡ್ಜಸ್ಟ್ಮೆಂಟ್ ರಾಜಕೀಯ ತಾನೇ ಇವೆಲ್ಲ. ನನ್ನ ಮಾತಿಗೆ ಅವತ್ತು ಬೆಲೆ ಕೊಡಲಿಲ್ಲ. ನಾನು ಒಬ್ಬ ಹಿರಿಯನಾಗಿ ಹೇಳಿದೆ, ಇಲ್ಲ ಮಾರೇಗೌಡನ ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳೋ, ನಾನು ಮಾಡ್ತೀನಿ ಅಂದರು. ಅಲ್ಲಿಗೆ ನಾವು ಸುಮ್ಮನಾದ್ವಿ, ನಮ್ಮ ಕೆಲಸ ನಾವು ಮಾಡಿದ್ವಿ. ಮಾರೇಗೌಡನಿಗೆ ಬೇಜಾರಿತ್ತೋ ಏನು ಮಾಡ್ಕೊಂಡ್ರೋ ಏನೋ ಒಳಗಡೆ. ಮಾರೇಗೌಡ ಇವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಒಂದೇ ಒಂದು ಪ್ರೂಫ್ ಇಲ್ಲ. ಪಾಪ ಅವನು ನಮ್ಮ ಧನಂಜಯ ಅನ್ನೋನು ಯಾರ ಜೊತೆ ಏನೋ ಮಾತಾಡ್ದ, ಯಾರೋ ಒಬ್ಬ ರೆಕಾರ್ಡ್ ಮಾಡ್ಕೊಂಡ, ಬಿಟ್ಟ. BJP ಪಕ್ಷದವ್ರದ್ದು ಧನಂಜಯನಿಗೂ ಅನ್ಯಾಯ ಮಾಡ್ದ, ಅವನು ಯಾರು ರೆಕಾರ್ಡ್ ಮಾಡ್ಕೊಡೋದನ್ನು ಬಿಟ್ಟಲ್ಲ, ಆ ಮನುಷ್ಯನಿಗೂ ಒಂದು ಸ್ವಲ್ಪ ಹಿನ್ನಡೆ ಆಯಿತು, ಅವ್ರಿಗೂ ಕೆಟ್ಟ ಹೆಸರು ಬಂತು. ಹಂಗಾಗಿ ಆ ಮನುಷ್ಯ ರೆಕಾರ್ಡ್ ಆಗಿದ್ದು ಇಟ್ಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಅದೊಂದೇ ಕಾರಣಕ್ಕೆ ಸೋಮಶೇಖರ್ ಪಕ್ಷ ಬಿಟ್ಟು ಹೋಗ್ತಾ ಇಲ್ಲ. ಅದು ಒಂದು ನೆಪ, ಅದೊಂದು ನೆಪ ಅಷ್ಟೇ. ಧನಂಜಯ ಹೆಂಗಂದ, ಬೇರೆಯವ್ರು ಏನೇನು ಎಷ್ಟೆಷ್ಟು ಮಾಡಿರಬೇಕು, ಧನಂಜಯ ಒಬ್ಬಂದೇ ಪ್ರೂಫ್ ಸಿಕ್ಕಿರೋದು, ಇದೊಂದು ನೆಪ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಅದರಿಂದ ಬೇಕಾದಷ್ಟು ಕಾರಣ ಇದೆ, ತುಂಬ ಕಾರಣ ಇದೆ. ಧನಂಜಯ ಆಗಲಿ ಮಾರೇಗೌಡರ ಆಗಲಿ ಸೋಮಶೇಖರ್ ಅವರು ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ದೊಡ್ಡ ಕಾರಣ ಅಲ್ಲ. ಸರ್, ಏನೋ ಕಾರಣ ಇದೆ ಅಂತ ಎಲ್ಲರೂ ಮಾತನಾಡ್ತಿರೋದು, ಏನಕ್ಕೆ ಅಂತ ಯಾರೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಸೋಮಶೇಖರ್ ನೀವು ಹೇಳಿದಾಗೆ ಮೈಸೂರು ಜಿಲ್ಲೆಯ ಉಸ್ತುವಾರಿ, ಬಹುಶಃ ಮೈಸೂರು ಅಂತ ಸಾಂಸ್ಕೃತಿಕ ನಗರಿ ಉಸ್ತುವಾರಿ ಸಿಗಬೇಕಾದ್ರೆ ಎಷ್ಟೋ ಪೂರ್ವಜನದ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಅಂಥದನ್ನು ಕೊಟ್ಟಿರ್ತಕ್ಕಂಥದ್ದು, ಸಚಿವರಾಗಿರ್ತಕ್ಕಂಥದ್ದು, ಅದು ಅವ್ರು ಕೇಳಿದ ಖಾತೆಯೇ ಕೊಟ್ಟಂಥದ್ದು. ಹೀಗೆಲ್ಲ ಇರುವಾಗ BJP ಅದು ಈಗೇನೋ ಕಾಂಗ್ರೆಸ್ಗೆ ಹೋದ ತಕ್ಷಣ ಅಧಿಕಾರ ಸಿಗಲ್ಲ, ಯಾವ ಉದ್ದೇಶ ಇರ್ಬೋದು ಅಂತ ನೀವು ಆಲೋಚನೆ ಮಾಡಿದ್ರು? ಒಬ್ಬ ಹಿರಿಯರಾಗಿ ಏನಕ್ಕೆ ಹೋದ್ರು ಅವರು? ಏನು ಉದ್ದೇಶ ಇರ್ಬೋದು? ಇದು ಗೋಡೆ ಮೇಲೆ ಬರಹ ಇದ್ದಾಗೆ, ನಗ್ನ ಸತ್ಯ, ಎಲ್ರಿಗೂ ಗೊತ್ತಿದೆ, ಆದರೂ ಹೇಳಲ್ಲ. ನಾವು ಹೇಳ್ತೀವಿ, ಏನೂ ಆಗಬಾರ್ದಾಗಿದೆ ಮಾಡಿದ್ದಾರೆ. ಏನು ಡೆವಲಪ್ಮೆಂಟ್ ಆಗಿದೆ? 2ನೇ ಸತಿ ಇವ್ರು ಗೆದ್ದ ಮೇಲೆ ಏನು ಡೆವಲಪ್ಮೆಂಟ್ ಆಗಿದೆ? ಸೆಕೆಂಡ್ ಟೈಮ್ ಮೊನ್ನೆ ಬೈ ಎಲೆಕ್ಷನಲ್ಲಿ ಬಂದರು, ಕೆಲಸ ಮಾಡಿದ್ರು, ಆಯಿತು. ನೆಕ್ಸ್ಟ್ ಮೊನ್ನೆ 23 ಎಲೆಕ್ಷನ್ ಆದಮೇಲೆ ಏನಾಗಿದೆ ಡೆವಲಪ್ಮೆಂಟ್ ತೋರಿಸಿ. ಅಲ್ಲೊಂದು ಇಲ್ಲೊಂದು ಬೂತ್ ಬಣ್ಣದಲ್ಲಿ ಇದ್ದಿದ್ದ ರೋಡ್ಗಳನ್ನ ಕಪ್ಪು ಬಣ್ಣ ಮಾಡಿದ್ ಬಿಟ್ರೆ ಈಗ 140 ಬೋರ್ ಏನೋ ತಂದಿದ್ದಾರೆ. ಆದರೆ ಇವತ್ತೂ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಬೋರ್ವೆಲ್ ಹಾಕೋಕ್ಕೆ. ಆದರೆ ನಾವು ಸದ್ಯಕ್ಕೆ ನಾವೇ ವಿರೋಧ ಪಕ್ಷ ಅವ್ರಿಗೆ, ಆದ್ರೆ ನಾವೆಲ್ಲೂ ತಡೆ ಹಾಕಿಲ್ಲ ಆ ಬೋರ್ವೆಲ್ ಕೊರೆಯೋಕ್ಕೆ. ಅವ್ರಿಗೆ ಇಷ್ಟ ಬಂದವ್ರಿಗೆ ಯಾರು ಬೇಕು ಕೊಟ್ಕೊಂಡಿದ್ರೆ ಕೊಡಲಿ, ಸಂತೋಷ. ನಾವು ಒಬ್ಬರಿಗೆ ಜನಗಳ ನೀರಿನ ತೊಂದರೆ ಇದೆ, ಹಾಗಾಗಿ ಎಲ್ಲಿ ಕೊರೆಸ್ಲಿ ಬಿಡಪ್ಪ, ನಮ್ದು ಸಾಮಾಜಿಕ ನ್ಯಾಯ ನಮ್ದು. ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ನಾವು ಬೋರ್ವೆಲ್ ಕೊರೆಯೋರ್ನ ಅಡ್ಡ ಹಾಕಿಲ್ಲ. ಇವತ್ತು ಹಿಂಗೆ ಮಾಡ್ತಾ ಇದ್ದಾರೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಬಂದಿದ್ದ ದುಡ್ಡೆಲ್ಲ ಎಲ್ಲೋಯ್ತು? ಬೊಮ್ಮಾಯಿಯವರು ಯಡಿಯೂರಪ್ಪರು ಕೊಟ್ಟಿದ್ದ ದುಡ್ಡು ಎಲ್ಲೋಯ್ತು? ಎಲ್ಲಿ ಮಯ ಆಯಿತು? ಅದಾದಮೇಲೆ ಏನಾಯ್ತು ಅಂತ ನಾನು ಕೇಳೋದು. ಸುಮಾರು 1000 ಕೋಟಿ ಏನಾಯಿತು? ನಾನು ಇದು 3ನೇ ಸತಿ ವಿಷಯ ಹೇಳ್ತಾ ಇರೋದು. ಆಲ್ರೆಡಿ 2 ಬಾರಿ ನಿಮ್ಮ ಎದುರುಗಡೆ ಹೇಳಿದ್ದೀನಿ. ಆದ್ರೂ ಇವತ್ತವರೆಗೂ ನಮ್ಗೆ ಯಾರು ಕೌಂಟರ್ ಕೊಟ್ಟಿಲ್ಲ. ಅಂತಂದ್ರೆ ಏನರ್ಥ? ಏನೋ ಇದೆ ಅಷ್ಟೇ ತಾನೇ. ನೀವು ಹೇಳಿದಾಗ ಏನೋ ಇದೆ ಅನ್ನುವಂಥ ಗುಮ್ಮದ ಮೇಲೆ ಅಲ್ಲಿ ಹೋಗಿರ್ಬೋದು ಅಂತಕ್ಕಂಥ ಮಾತು. ನಾನು ಅತಿ ಹೆಚ್ಚು ಸೋಮಶೇಖರ್ ವಿಚಾರವನ್ನು ಲಂಬಿಸ್ಲಿಕ್ಕೆ ಹೋಗೋದಿಲ್ಲ, ನೀವು ಅಲ್ಲಿ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೀರಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಚುನಾವಣೆ ಒಳಗೆ ಯಶವಂತಪುರ ಕ್ಷೇತ್ರದಲ್ಲಿ BJPಗೆ ಬಹುಮತ ಬರುತ್ತಾ? ಈ ಸರಿ ಸೋಮಶೇಖರ್ ಗಟ್ಟಿಯಾಗಿ ಆ ಕಡೆ ನಿಂತಿದ್ದಾರೆ, ನಿಮ್ಮ ಪಕ್ಷದಿಂದ ಆಯ್ಕೆಯಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಎಲ್ಲ ಕಡೆ ಪ್ರಚಾರ ಮಾಡ್ತಿರುವಾಗ ನೀವು ಶೋಭಾ ಕರಂದ್ಲಾಜೆ ಅವರಿಗೆ BJP ಅಭ್ಯರ್ಥಿಗೆ ಬಹುಮತ ತಗೊಳ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆಯಾ? ವಿಶ್ವಾಸ ಇದ್ದರೆ ಯಾವ ಲೆಕ್ಕಾಚಾರದಲ್ಲಿ? ಸರ್, ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ
JDS ನಮ್ಮ ಜೊತೆ ಸೇರಿರೋದ್ರಿಂದ NDA ಅಂತಾಗಿ NDA ಅಭ್ಯರ್ಥಿ ಇವತ್ತು ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ಅವರು ಪ್ರಚಾರ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, 1,70,000 ಲಾಸ್ಟ್ ಟೈಮು BJP ಅಭ್ಯರ್ಥಿ ತೊಗೊಂಡಿದ್ರು, 1,56,000 ಜವರೇಗೌಡರು ತೊಗೊಂಡಿದ್ರು, ಹೀಗಾಗಿ ನಮಗೆ 3 ಲಕ್ಷ ಚಿಲ್ಲರೆ ನಮಗೆ ಓಟಿದೆ, ಅದು ಬಂದರೆ ನಾವು ಸುಮಾರು 2 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ಶೋಭಕ್ಕ ಹೇಳ್ತಾ ಇದ್ರು. ಆದರೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿದೆ. ಯಾಕೆ ಅಂತಂತಂದರೆ ಅವತ್ತು 1,76,000 ಓಟಲ್ಲಿ ಸೋಮಶೇಖರ್ ಜೊತೆ ಬಂದಿರೋರ್ದು ಓಟಿದೆ, ಸುಮಾರು 30,000 ರಿಂದ 35,000 ಓಟಿದೆ. ಹಂಗಾಗಿ ತೆಗೆದ್ರೆ ಆ 1,76,000 ಒಂದು 35,000 ತೆಗೆದ್ರೆ 1,40,000 ನಮ್ಮದು, 1,50,000 ಜವರೇಗೌಡರದು. ಅದರಲ್ಲಿ ಈ ಬಾರಿ ಎಲ್ಲ JDSನವರು ಮನಃಪೂರ್ತಿಯಾಗಿ ಮೈ ಚಳಿ ಬಿಟ್ಟು ಇವತ್ತಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅಂತಂತಾರೆ. ಏನೋ ಒಂದು ಸ್ವಲ್ಪ ಕರಪತ್ರದಲ್ಲಿ ಒಂಚೂರು ವ್ಯತ್ಯಾಸ ಆಗಿತ್ತು, ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಇವತ್ತಿಂದ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ರೆ ನಮ್ಮದು ಎಲ್ಲ ಒಟ್ಟಾಗಿ ಸೇರಿಕೊಂಡ್ರೆ ಎಲ್ಲ ಸಾಂಪ್ರದಾಯಿಕ ಓಟುಗಳು ಒಟ್ಟಿಗೆ ಬಿದ್ದರೆ ಸುಮಾರು 2.5 ಲಕ್ಷ ಓಟನ್ನು ನಾವು ತಗೊಳ್ಳೋವಂಥ ಚಾನ್ಸಸ್ ಇದೆ ಸರ್. ಸೊ ಅಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ ಯಶವಂತಪುರ ಕ್ಷೇತ್ರ ಬಹುಮತ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ? 100ಕ್ಕೆ 100ರಷ್ಟು ನಾವು ಬಹುಮತ ತಗೋತೀವಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಈ ಎಲೆಕ್ಷನಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಲೀಡ್ ಬರಲ್ಲ. ಶೋಭಾ ಕರಂದ್ಲಾಜೆ ಅವರು ಉತ್ತರ ಕ್ಷೇತ್ರಕ್ಕೆ ಬೇಡ, ಅಲ್ಲಿಂದ ಅಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ, ನಮ್ಮಲ್ಲಿ ಯಾಕೆ ಬರಬೇಕು ಅವರು? ಯಶವಂತಪುರದಲ್ಲೂ ಅಭಿವೃದ್ಧಿ ಮಾಡಲಿಲ್ಲ, ಬೇಡ. ರಾಜೀವ್ ಗೌಡರು ಒಬ್ಬ ಪ್ರೊಫೆಸರು, ಅವರು ರಾಜಕಾರಣವೇ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಾರೆ, ವಿಷನ್ ಇದೆ ರಾಜೀವ್ ಗೌಡರಿಗೆ. ರಾಜೀವ್ ಗೌಡ್ರಿಗೆ ವಿಷನ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು. ರಾಜೀವ್ ಗೌಡರು ಇಡೀ ಬೆಂಗಳೂರಲ್ಲಿ ಅಲ್ಲಲ್ಲಿ ಪರಿಚಯ ಇರ್ಬೋದು ಅಷ್ಟೇ ಹೊರತು ಬೆಂಗಳೂರು ಸುತ್ತ ಇರ್ತಕ್ಕಂಥ 8 ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಅಯ್ಯಪ್ಪನ ಮುಖ ಪರಿಚಯ ಇಲ್ಲ. ಅವರು 8 ಕ್ಷೇತ್ರ ಸುತ್ಕೊಂಡ್ಬರೋದ್ರೊಳಗೆ ಈ ಎಲೆಕ್ಷನ್ನೇ ಮುಗಿದೋಗಿರ್ತದೆ. ಜೊತೆಗೆ ಯಾರು ಕ್ಯಾಂಡಿಡೇಟೇ ಸಿಕ್ಕಲಿಲ್ಲ. ಇವತ್ತು ಇಷ್ಟೆಲ್ಲ ಇದೆಯಲ್ಲ, ಕಾಂಗ್ರೆಸ್ಗೆ ತುಂಬ ಜನ ಬೆಂಬಲ ಇದೆ, ನಾವು ಗೆದ್ಬಿಡ್ತೀವಿ, 5 ಗ್ಯಾರಂಟಿ ಇದೆ, ಗ್ಯಾರಂಟಿಯಿಂದ ಹೆಂಗ್ಸ್ಗಳನ್ನೆಲ್ಲ ಮನಸ್ಸೆಲ್ಲ ಗೆದ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವಾ. ಲಾಸ್ಟ್ ಟೈಮ್ ಕೃಷ್ಣ ಬೈರೇಗೌಡ ನಿಂತಿದ್ರು, ಅವ್ರು ನಿಂತ್ಕೊಬೋದಾಗಿತ್ತು, ಇಲ್ಲಾಂದ್ರೆ ಅವ್ರು ಶ್ರೀಮತಿ ಅವ್ರ ತಂದು ನಿಲ್ಲಿಸ್ಬೋದಾಗಿತ್ತು. ಇವತ್ತು ಶೋಭಕ್ಕನ್ಗೆ ಹೆಣ್ಮಕ್ಳ ಸಿಂಪತಿ ಸಿಕ್ಬಿಟ್ಟು ಶೋಭಕ್ಕ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಮ್ಮಲ್ಲಿದೆ. ಅದನ್ನ ಉಲ್ಟಾ ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರನ್ನ ಶ್ರೀಮತಿ ತಂದು ನಿಲ್ಲಿಸ್ಬೋದಾಗಿತ್ತಲ್ವಾ, ಯಾಕಾಗಲಿಲ್ಲ? ಆಳೂರು ಗುಳದವನೇಗೌಡ ಅಂತ ಅಂದ್ಬಿಟ್ಟು ರಾಜೀವ್ ಗೌಡನ ತಂದು ನಿಲ್ಲಿಸಿದ್ದಾರೆ. ಜೊತೆಗೆ ಶೋಭಕ್ಕನ್ನ ಚಿಕ್ಕಮಗಳೂರಲ್ಲಿ ಯಾವುದೇ ಮತದಾರರು ಗೋಬ್ಯಾಕ್ ಅನ್ನಲಿಲ್ಲ. ಅಲ್ಲಿನ ಸ್ಥಳೀಯ ರಾಜಕಾರಣ, ಇಲ್ಲಿಂದ ಯಶವಂತಪುರದಿಂದ ಅಲ್ಲಿಗೆ ಹೋದ್ರು, ಅಲ್ಲೂ 2 ಬಾರಿ ಗೆದ್ದರು, ಕೇಂದ್ರದ ಮಂತ್ರಿ ಆದರು. ಅಲ್ಲಿ ಇದ್ದೇ ಇರ್ತದೆ ರಾಜಕಾರಣ ಅಂತಂದರೆ, ಭಿನ್ನಮತ ಅದು ಇದ್ದೇ ಇರ್ತದೆ ಹೊರತು ನಿಷ್ಠಾವಂತ BJP ಕಾರ್ಯಕರ್ತರು ಯಾರೂ ಶೋಭಕ್ಕನ್ನ ಗೋಬ್ಯಾಕ್ ಅನ್ನಲಿಲ್ಲ. ಅಲ್ಲಿರ್ತಕ್ಕಂಥ ಸಮಯ ಸಂದರ್ಭ ನೋಡಿಕೊಂಡು ಇಬ್ಬರೋ ನಾವು ಅಭ್ಯರ್ಥಿಗಳಾಗಬೇಕು ಅಂತ ಮನಸ್ಸಲ್ಲಿ ಆಸೆ ಇದ್ದಂಥವ್ರು ಮಾಡಿದಂಥ ಕೆಲಸ ಅಷ್ಟೇ. ಇದು ನಾನು ನೇರವಾಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಕಡೆ ನೀವು ಹೇಳಿದಾಗೆ ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಗೋ ಬ್ಯಾಕ್ ಅಲ್ಲ, ಸ್ವಾರ್ಥಕ್ಕೋಸ್ಕರವಾಗಿ ರಾಜಕಾರಣವಾಗಿ ತೆಗೆದುಕೊಂಡು ಗೋ ಬ್ಯಾಕ್ ಮಾಡಿದ್ರೆ ವಿನಃ ನೈಜತೆ ದೃಷ್ಟಿಯಿಂದ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಲ್ಲ. ಯಶವಂತಪುರ ಅಲ್ಲ, ಬೆಂಗಳೂರು ಉತ್ತರಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಿರಿ ಸರ್. ಕಡೆಯದಾಗಿ ಶೋಭಾ ಕರಂದ್ಲಾಜೆಯವರಿಗೆ ಈ 26ನೇ ತಾರೀಕು ಯಾಕೆ ಮತ ಹಾಕಬೇಕು, ಸಾರ್ವಜನಿಕರಲ್ಲಿ ನೀವೇನು ಮನವಿ ಮಾಡ್ತೀರಿ? ಶೋಭಕ್ಕಂಗಾಗಲಿ ಮೋದಿಯವ್ರಿಗಾಗಿ ಯಾಕೆ ಓಟ್ ಹಾಕಬೇಕು ಅಂತಂದರೆ, 2010ರವರೆಗೂ ದೇಶ ಯಾವ ಮಟ್ಟದಲ್ಲಿತ್ತು? 2014ರವರೆಗೂ ದೇಶ ಯಾವ ಮಟ್ಟದಲ್ಲಿತ್ತು? 2014ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಅವಿರೋಧ ಆಯ್ಕೆ ಅವಾಗ ನರೇಂದ್ರ ಮೋದಿ ಅವರು. ಅಂದರೆ ಎಲೆಕ್ಷನ್ ಮುಂಚೆನೇ ಅವ್ರನ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ರು, ಮುಂದಿನ ಪ್ರಧಾನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತಂದ್ಬಿಟ್ಟು. ಯಾಕೆ ಅಂತಂತಂದರೆ ಅವತ್ತು 12 ವರ್ಷನೋ 14 ವರ್ಷನೋ ಗುಜರಾತ್ನಲ್ಲೇ ಮಾಡಿದಂಥ ಅವರ ಗುಜರಾತ್ ಮಾಡೆಲ್, ಅದನ್ನೇ ದೇಶಕ್ಕೂ ತರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ರು. 14ರಿಂದ 24 10 ವರ್ಷ. ಇವತ್ತೇನಾಗಿದೆ? ಜಗತ್ತಿನ ನಂಬರ್ 1 ಲೀಡರು ನರೇಂದ್ರ ಮೋದಿ. ಸುಮಾರು 68ರಿಂದ 70% ವೋಟ್ ತೊಗೊಂಡು ನಂಬರ್ 1 ಲೀಡರ್ ಆಗಿದ್ದಾರೆ. ಏನು ಡೆವಲಪ್ಮೆಂಟ್ ಆಗಿಲ್ವಾ? ಆರ್ಟಿಕಲ್ 370 ತೆಗಿಲಿಲ್ವಾ? ಕಾಶ್ಮೀರ ನಮ್ಮ ದೇಶದ ಪಕ್ಕದಲ್ಲೇ ಭಾರತ ದೇಶದ ಸ್ವಿಟ್ಜರ್ಲೆಂಡ್ ಅಂತ ಹೆಸರಾಗಿತ್ತು, ಭಯೋತ್ಪಾದಕರ ನಾಡಾಗಿತ್ತು. ಅದನ್ನು ನಮ್ಮ ಜೊತೆಗೆ ಸೇರಿಸ್ಕೊಳ್ಳಿಲ್ವಾ? ಅಲ್ಲಿ ಕಲ್ತೂರಾಟ ನಿಲ್ಲಿಲ್ವಾ? ಭಯೋತ್ಪಾದಕ ದಾಳಿ ನಿಲ್ಲಿಲ್ವಾ? ಇವತ್ತು ಸಾವಿರಾರು ಲೆಕ್ಕದಲ್ಲಿ ಲಕ್ಷಾಂತರ ಲೆಕ್ಕದಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗ್ತಾ ಇಲ್ವಾ? ಯಾರಿಂದ ಆಯಿತು? ನೋಟ್ ಅಮಾನ್ಯೀಕರಣ ಮಾಡಿದ್ರು, ಎಲ್ಲ ಬೊಬ್ಬೆ ಹೊಡೆದ್ಬಿಟ್ರು, GST ತಂದರು. ಕೊರೋನಾದಲ್ಲಿ ಏನು ಕೆಲಸ ಮಾಡಿದ್ರು? ಇಡೀ ಪ್ರಪಂಚಕ್ಕೆ ಔಷಧಿನ ಕೊಟ್ಟರು. ಕಾಂಗ್ರೆಸ್ ನಾಯಕರು ಅದು ಮೋದಿ ಚುಚ್ಚುಮದ್ದು ಬೇಡ ಅಂದರು, ಕದ್ದು ಮುಚ್ಚಿ ಮನೆಗಳಿಗೆ ಕಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡ್ರು, ಜೀವ ಉಳಿಸ್ಕೊಂಡ್ರು. ಇವತ್ತು ಎಷ್ಟು ಕೆಲಸ ಮಾಡಿದ್ದಾರೆ ಸರ್? ನಮ್ಮ ದೇಶದ ರಸ್ತೆಗಳು ನೋಡಿ. ಇವತ್ತು ನಮ್ಮ ದೇಶದ ರಸ್ತೆಗಳು ಯಾವ ಫಾರಿನ್ ಕಂಟ್ರಿಗೂ ಏನು ಕಮ್ಮಿ ಇಲ್ಲ, ಯಾವ ಫಾರಿನ್ ಕಂಟ್ರಿಗೂ ಕಮ್ಮಿ ಇಲ್ಲ. ಎಷ್ಟು ಮಾಡಿದ್ದಾರೆ ಕೆಲಸ?
ಬೇಕಾದಂಥ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೋದಿಗೋಸ್ಕರ ನಾವು ನಮಗೋಸ್ಕರ ಮೋದಿ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಪ್ರತಿಯೊಬ್ಬ ನಿಷ್ಠಾವಂತ BJP ಕಾರ್ಯಕರ್ತರು ಮಾಡ್ತಾರೆ. ಸರ್ ದೂಷಿಸಕ್ಕೆ ಏನಂತೆ ಸರ್, ಎಷ್ಟು ಸುಳ್ಳು ಬೇಕಾದ್ರೂ ಹೇಳ್ಬೋದು, ಮೋದಿ ಸುಳ್ಳಿನ ರಾಜ ಅಂತಾರೆ. ಮೋದಿ ಹೇಳೋದೆಲ್ಲ ಅವ್ರ ಪ್ರಕಾರದಲ್ಲಿ ಸುಳ್ಳು, ನಮ್ಮ ಪ್ರಕಾರದಲ್ಲಿ ಮೋದಿ ಹೇಳಿದ್ದನ್ನು ಮಾಡ್ತಾರೆ, ಮಾಡಿ ತೋರಿಸ್ತಾರೆ ಸರ್. ಸೊ ಆ ಹಿನ್ನೆಲೆ ಒಳಗೆ ಶೋಭಾ ಅವರಿಗೆ ಮತ ಹಾಕಬೇಕು, ಶೋಭಾ ಅವ್ರನ್ನ ಗೆಲ್ಲಿಸೋದ್ರ ಮೂಲಕವಾಗಿ ಮೋದಿಗೆ ಒಂದು ಬಲಪಡಿಸಬೇಕು ಅಂತ. ಖಂಡಿತವಾಗ್ಲೂ ಸರ್. ವೀಕ್ಷಕರೇ, ರಾ ಆಂಜನಪ್ಪನವರು ಸಹಜವಾಗಿ ಎಲ್ಲೇ ಮಾತನಾಡಿದ್ರು ಕೂಡ ನೇರವಾಗಿ ಮಾತನಾಡುವಂಥವ್ರು, ಕದ್ದು ಮುಚ್ಚಿ ಮಾತನಾಡುವಂಥದ್ದು ಅಥವಾ ತಿಪ್ಪೆ ಸಾರಿಸೋದು ಅಂತ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತೀವಿ, ಆ ರೀತಿ ಹೇಳುವಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಇವತ್ತು ಅತ್ಯಂತ ನಿಷ್ಠೂರಕ್ಕೆ ಒಳಗಾದಂಥ ನಾಯಕ ಇದ್ದರೆ ಅದು ರಾ ಆಂಜನಪ್ಪನವರು. ಯಾಕಂದರೆ ನೇರವಾದ ಮಾತು ಬಹಳಷ್ಟು ಜನಕ್ಕೆ ಹಿಡಿಸೋದಿಲ್ಲ ಅಂತ ಹೇಳಿ ಇವತ್ತು ಎಷ್ಟು ನೇರವಾಗಿ ಮಾತನಾಡಿದ್ರು ಅಂತ ನೋಡಿದ್ರಿ. ಶೋಭಾ ಕರಂದ್ಲಾಜೆ, ಮೋದಿಯವರು, ರಾಜೀವ್ ಗೌಡರು, ಇದೇ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಅವರ ಬಗ್ಗೆಯೂ ಕೂಡ ನೇರವಾಗಿರ್ತಕ್ಕಂಥ ಮಾತುಗಳನ್ನ ನಡೆದ್ರು. ಆ ಎಲ್ಲ ಮಾತುಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.